ಕರ್ನಾಟಕದಲ್ಲಿ ಭಾರಿ ಸದ್ದು ಮಾಡ್ತಾ ಇರೋ ಒಂದು ಶೋ ಅಂದರೆ ಅದು ಬಿಗ್ ಬಾಸ್. ಹಳ್ಳಿ ಹುಡುಗ ಗಿಲ್ಲಿ ನಟ ಚೆನ್ನಾಗಿ ಬರಲಿ, ಚೆನ್ನಾಗಿ ಜೋಕ್ಸ್ ಮಾಡ್ತಾರೆ, ಎಲ್ಲರೂ ಕಾಮಿಡಿ ಮಾಡ್ತಾರೆ. ಒಳ್ಳೆ ಹುಡುಗ, ಹಳ್ಳಿಯಿಂದ ಬಂದವ್ರೆ, ಅವರೇ ಬರಲಿ ಅಂತ ನಮ್ಮ ಅಭಿಪ್ರಾಯ. ಪ್ರೀತಿಸೋ ಜನರಿರುವರು ನಿನ್ನ ಬೆನ್ನ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳ. ಅಶ್ವಿನಿ ಗೌಡಂಗಂತೂ ಸ್ವಲ್ಪ ದುರಾಂಕಾರದಲ್ಲಿ ಮಾತಾಡೋದು. ಎಷ್ಟು ಮಾತಾಡ್ತೀಯ? ಯಾರನ್ನ ಕೈತಿಗೆ ಮಜಾಕ್ತಿನ? ಜಾಸ್ತಿ ಮಾತಾಡ್ಬೇಡ, ಮುಚ್ಕೊಂಡು ಮಲ್ಕೋ. ಹೋಗಿ ನಿನ್ ಡ್ರಾಮಾ ಎಲ್ಲ ಬಾತ್ರೂಮ್ ಅಲ್ಲಿ ಮಾಡು. ಒಂದ್ ಹೆಸರು ಮಾಡಕ್ ದುಡ್ಡು ಮಾಡಕ್ ಹೋಗಿರೋರಾದ್ರೆ ಆತರನೇ ಮಾತಾಡೋರು. ಅವಳು ದುಡ್ಡು ಮಾಡಕ್ಕೋಸ್ಕರನೇ ಅವ್ಳು ಮಾಡ್ತಾವಳೆ. ಅವ್ಳ ರಾಜಕೀಯ ಇರ್ಬಹುದು, ಅವ್ಳ ರಾಜಕೀಯ ಏನೇ ಇದ್ರು, ಬಟ್ ಏನು ಅಂದ್ರೆ ಅಷ್ಟ ಅವಳಿಗೆ ಇವಳಿಗೆ ರಕ್ಷಿತಂಗೆ ಅಷ್ಟೆಲ್ಲ ಮಾತಾಡಬಾರ್ದಾಗಿತ್ತು. ಗಿಲ್ಲಿ ರಕ್ಷಿತ ಇಬ್ರು ಬೇಕು. ಗಿಲ್ಲಿ ನಮ್ಮ ಮಂಡ್ಯ ಹುಡುಗ, ಆಮೇಲೆ ಬಡವ್ರ ಮಗ, ಅವನು ತುಂಬಾ ಚೆನ್ನಾಗಿ ಆಡ್ತಾವನೆ. ಆದ್ರೆ ಓಪನ್ ಆಗವನೆ, ಬೇರೆ ತರ ಫೇಕ್ ಇಲ್ಲ, ಅವನು ಓಪನ್ ಆಗವನೆ. ಗಿಲ್ಲಿ 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 ಅಂತಾರೆ ನಿಂಗೆ ಸಿಲಿ ಇದ್ದಂಗೆ ಹೇಳ್ತೀನಿ. ಅಶ್ವಿನಿ ದುರಾಂಕಾರ ಅಷ್ಟೇ ಅಷ್ಟೇ ಅಷ್ಟೇ. ರಘು ಸರ್ ಏನ್ ವ್ಯಕ್ತಿ ಅದು. ಆರ್ಟ್ ದಪ್ಪ ಇದ್ರು ಅವನು ಆರ್ಟ್ ಪ್ಯೂರ್ ಆರ್ಟ್. ಮಲ್ಲಮ್ಮ ಹೋಗ್ಬಾರ್ದಿತ್ತು ಅನ್ಸುತ್ತೆ, ಮಲ್ಲಮ್ಮ ಹೋಗ್ಬಾರ್ದಿತ್ತು, ಮಲ್ಲಮ್ಮ ಸ್ವಲ್ಪ ದಿನ ಇರಬೇಕಿತ್ತು ಅನ್ಸುತ್ತೆ, ಸ್ವಲ್ಪ ಬೇಗ ಹೋಗ ಅನ್ಸುತ್ತೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಮಾನಸ ಗೌಡ. ಕರ್ನಾಟಕದಲ್ಲಿ ಭಾರಿ ಸದ್ದು ಮಾಡ್ತಾ ಇರೋ ಒಂದು ಶೋ ಅಂದರೆ ಅದು ಬಿಗ್ ಬಾಸ್. ಈಗ ಸಂಡೇ ಬರ್ತಿದೆ. ಸಂಡೇಲಿ ಯಾರು ಮನೆಯಿಂದ ಹೋಗಬೇಕು ಅಂತ ಜನರನ್ನೇ ಕೇಳ್ತಾ ಹೋಗೋಣ ಬನ್ನಿ. ಹಳ್ಳಿ ಹುಡುಗ ಗಿಲ್ಲಿ ನಟ ಚೆನ್ನಾಗಿ ಬರಲಿ, ಚೆನ್ನಾಗಿ ಜೋಕ್ಸ್ ಮಾಡ್ತಾರೆ, ಎಲ್ಲರೂ ಕಾಮಿಡಿ ಮಾಡ್ತಾರೆ. ಒಳ್ಳೆ ಹುಡುಗ, ಹಳ್ಳಿಯಿಂದ ಬಂದವ್ರೆ, ಅವರೇ ಬರಲಿ ಅಂತ ನಮ್ಮ ಅಭಿಪ್ರಾಯ. ಗಿಲ್ಲಿನೇ ಯಾಕೆ ಅಂತ? ಅವನು ಹಳ್ಳಿ ಹುಡುಗ, ನಾವು ಹಳ್ಳಿಯವರು, ಚೆನ್ನಾಗಿ ಮಾತಾಡ್ತಾರೆ ಅವರು. ಎಲ್ಲ ಏನೇ ಟೆನ್ಷನ್ ಇದ್ರೂ ಸ್ವಲ್ಪ ಎಲ್ಲರ ಮೈಂಡನ್ನು ಚೆನ್ನಾಗಿ ಇದು ಮಾಡ್ತಾನೆ. ಅದಕ್ಕೆ ಗಿಲ್ಲಿ ಬಿಟ್ಟರೆ ಯಾರು? ಗಿಲ್ಲಿ ಬಿಟ್ಟರೆ ನಾನು ಇನ್ಯಾರು ನೋಡ್ತಾ ಇಲ್ಲ. ಅವ್ನಿಗೊಂದು ನೋಡಿದೆ ಅಷ್ಟೇ ಸೀನು, ಇನ್ಯಾವುದು ನೋಡ್ತಾ ಇಲ್ಲ ಸರಿಯಾಗಿ. ನಮ್ಮ ಫೇವ್ರೇಟ್ ಬಂದು ರಕ್ಷಿತನೇ. ಅವಳು ಯಾಕೆಂದ್ರೆ ಇನ್ನೂ ಚಿಕ್ಕವಳು ಸ್ವಲ್ಪ ಅಲ್ವಾ. ಅಶ್ವಿನಿ ಗೌಡಂಗಂತೂ ಸ್ವಲ್ಪ ದುರಾಂಕಾರದಲ್ಲಿ ಮಾತಾಡೋದು ಜಾಸ್ತಿ. ಆ ಥರ ಎಲ್ಲ ಮಾತಾಡಬಾರ್ದು. ಎಲ್ಲರೂ ಒಂದೇ ಅಲ್ವಾ, ಎಲ್ಲರೂ ಒಂದೇ. ಆ ಥರ ಇರುವಾಗ ಎಲ್ಲರೂ ಅವ್ರು ಹೋಗಿರೋದು ಏನಕ್ಕೋಸ್ಕರ? ಒಂದು ಹೆಸರು ಮಾಡಕ್ಕೆ ದುಡ್ಡು ಮಾಡಕ್ಕೆ ಹೋಗಿರೋರಾದರೆ ಆ ಥರನೇ ಮಾತಾಡೋರು. ಅವಳು ದುಡ್ಡು ಮಾಡೋಕ್ಕೋಸ್ಕರನೇ ಅವ್ಳು ಮಾಡ್ತಾವಳೆ. ಅವ್ಳ ರಾಜಕೀಯ ಇರ್ಬೋದು, ಅವ್ಳ ರಾಜಕೀಯ ಏನೇ ಇದ್ರು, ಬಟ್ ಏನು ಅಂದರೆ ಅವಳಿಗೆ ಇವಳಿಗೆ ರಕ್ಷಿತಂಗೆ ಅಷ್ಟೆಲ್ಲ ಮಾತಾಡಬಾರ್ದಾಗಿತ್ತು. ಮಾತಾಡಿದ್ದಾಳೆ. ಎಲ್ಲರೂ ಪರವಾಗಿಲ್ಲ, ಇನ್ನೆಲ್ಲರೂ ಪರವಾಗಿಲ್ಲ, ಮಾತಾಡ್ತಾರೆ, ಅವ್ರು ಆಟ ಆಡ್ತಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಗಿಲ್ಲಿ ರಕ್ಷಿತ ಇಬ್ರು ಬೇಕು. ಹೌದು. ಬೆಸ್ಟ್ ಸೀಸನ್ ಅವಾಗೆಲ್ಲ ಸೀಸನ್ ಚೆನ್ನಾಗಿತ್ತು, ಇದು ಚೆನ್ನಾಗಿಲ್ಲ ಮೇಡಮ್, ಅಷ್ಟೇನು ಇದಿಲ್ಲ. ಇನ್ನು ಗಿಲ್ಲಿನೇ ಅವನು ಗಿಲ್ಲಿನೇ ಜಾಸ್ತಿ, ಗಿಲ್ಲಿನೇ ವಿನ್ ಆಗ್ಬೇಕು. ರಕ್ಷಿತಾ ಗಿಲ್ಲಿ ಇಬ್ರು ಇರ್ಬೇಕು, ಇಬ್ರು ವಿನ್ ಆಗ್ಬೇಕು. ಅವ್ರಿಬ್ರಲ್ಲೇ ವಿನ್ ಆಗ್ಬೇಕಾಗಿರೋದು. ನೋಡ್ತೀವಿ. ಗಿಲ್ಲಿ ನಮ್ಮ ಮಂಡ್ಯ ಹುಡುಗ, ಆಮೇಲೆ ಬಡವ್ರ ಮಗ, ಅವನು ತುಂಬಾ ಚೆನ್ನಾಗಿ ಆಡ್ತಾವನೆ. ಆದ್ರೆ ಓಪನ್ ಆಗವನೆ, ಬೇರೆ ತರ ಫೇಕ್ ಇಲ್ಲ, ಅವನು ಓಪನ್ ಆಗವನೆ. ಅದ್ ಬಿಟ್ಟು ಬೇರೆ ಹೇಳಿ ಲೇಡೀಸ್ ಬಗ್ಗೆ. ರಕ್ಷಿತಾ ಫೇಕ್ ಅಲ್ಲ ಅಂತ ಹೇಳ್ತಿಲ್ಲ. ರಕ್ಷಿತಾ ಗಿಲ್ಲಿ ಬಿಟ್ರೆ ರಕ್ಷಿತಾ ಫೈನಲ್ ಹೋಗೋರು. ರಕ್ಷಿತಾ ಮತ್ತೆ ಗಿಲ್ಲಿ ಅಶ್ವಿನಿ ದುರಾಂಕಾರ ಅಷ್ಟೇ. ಆಮೇಲೆ ಒಂದು 2ನೇ ಸ್ಟೇಜ್ 3ನೇ ಸ್ಟೇಜ್ಗೆ ಇವನು ಯಾರೋ ಅವನು ಧಾರಾವಾಹಿ ಮಾಡಿದ್ದಲ್ಲ, ಯಾರೋ ಇವನು ಸಕಲ ಆಡ್ತಾನ. ಅವನು ಯಾವುದೋ ಧಾರಾವಾಹಿ ಮಾಡಿದ್ದಲ್ಲ, ಧನುಷ್ ಐ ಲೈಕ್ ಯು. ಅದಾದ್ಮೇಲೆ ಅವ ದಪ್ಪವನಲ್ಲ, ರಘು ಸರ್ ಏನ್ ವ್ಯಕ್ತಿ ಅದು. ಆರ್ಟ್ ದಪ್ಪ ಇದ್ರು ಅವನು ಆರ್ಟ್ ಪ್ಯೂರ್ ಆರ್ಟ್. ಗಿಲ್ಲಿ ಎಷ್ಟೇ ಇದು ಮಾಡಿದ್ರು ಆರ್ಟ್ ಪ್ಯೂರ್ ಆರ್ಟ್. ಒಂದು ಬಾಂಡಿಂಗ್, ಮೊಟ್ಟು ಪತ್ಲ ಬಾಂಡಿಂಗ್ ಸೂಪರ್. ರಘು ಸರ್ ಸೂಪರ್. ಇವತ್ತು ಮೋಸ್ಟ್ಲಿ ಅವಳು ಒಂದ್ ನಿಮಿಷ ಇರೋ. ಟಿವಿ ನೋಡಿದ್ರೆ ಇರಿಟೇಟ್ ಆಗುತ್ತೆ. ರಿಷಾ ಅಲ್ಲ, ಇನ್ನೊಬ್ಳು ರಾಶಿಕಾ.
ಯಾಕೆ? ಚೆನ್ನಾಗಿ ಅವಳು ಒಂಥರ ಇದು ಮಾಡ್ತಾಳೆ. ಅವರು ಅಂದ್ರೆ ಮಕ್ಕಳ ಸಂಬಂಧ ಕಣ, ಅವರು ಅಕ್ಕ ತಂಗಿ ಸಂಬಂಧ. ಅವರು ಗಿಲ್ಲಿ ಗೆಲ್ಬೇಕು, ಇಲ್ಲ ರಕ್ಷಿತ ಗೆಲ್ಬೇಕು, ಇಲ್ಲ ರಘು ಸರ್ ಗೆಲ್ಬೇಕು. ಆಯ್ತು ಸರ್. ಹಲೋ ಮೇಡಮ್, ರವಿ ಅಂತ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಮೇಡಮ್. ಯಾರು ನಿಮ್ಮ ಫೇವ್ರೇಟ್? ನಮ್ದು ಗಿಲ್ಲಿ, ರಘುವಣ್ಣ. ಗಿಲ್ಲಿ ನೋಡೋದು ಏನು ಅನಿಸುತ್ತೆ? ಅವ್ರು ಕಾಮಿಡಿ ಮಾಡೋದು ಅಥವಾ ತರಲೆ ಮಾಡೋದು ಅದನ್ನೆಲ್ಲ ನೋಡಿ ಏನು ಅನಿಸುತ್ತೆ ನಿಮಗೆ? ತುಂಬ ಚೆನ್ನಾಗಿ ಅನಿಸುತ್ತೆ. ಗಿಲ್ಲಿ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆಮೇಲೆ ರಘುವಣ್ಣನೂ ತುಂಬ ಚೆನ್ನಾಗಿದ್ದಾರೆ, ಅವರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇವಾಗ ಸಂಡೇ ಬಂತು, ಸಂಡೇಲಿ ಎಲಿಮಿನೇಟ್ ಆಗ್ತಾ ಇದ್ದಾರೆ. ಅದರಲ್ಲಿ ಎಲಿಮಿನೇಟ್ ಆಗೋದ್ರಲ್ಲಿ ಯಾರು ಹೋಗ್ಬೇಕು ನಿಮ್ಗೆ? ಯಾರಾಗಿರೋ ಗೊತ್ತಿಲ್ಲ, ಎಲಿಮಿನೇಟ್ ಯಾರಾಗಿರೋ ಗೊತ್ತಿಲ್ಲ. ನಿನ್ನೆ ಅಶ್ವಿನಿ ಮತ್ತೆ ರಕ್ಷಿತ್ ಅವರು ಸೇಫ್ ಆಗಿದ್ದಾರೆ. ಇವತ್ತು ರಿಷಿಕಾ ಮತ್ತೆ ಇಶಾ ಅವರೆಲ್ಲ ಇದ್ದಾರೆ. ರಿಷಿಕಾ ಹೋಗ್ಬೋದು ಅನ್ಸುತ್ತೆ ನನಗೆ. ಯಾಕೆ? ಅವ್ರು ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ ಮನೆಯಲ್ಲಿ. ಮೇ ಬಿ ಅವರೇ ಹೋಗ್ಬೋದು ಅನ್ಸುತ್ತೆ. ಮಲ್ಲಮ್ಮ ಹೋಗ್ಬಾರ್ದಿತ್ತು ಅನ್ಸುತ್ತೆ. ಮಲ್ಲಮ್ಮ ಹೋಗ್ಬಾರ್ದಿತ್ತು, ಮಲ್ಲಮ್ಮ ಸ್ವಲ್ಪ ದಿನ ಇರಬೇಕಿತ್ತು ಅನ್ಸುತ್ತೆ. ಸ್ವಲ್ಪ ಬೇಗ ಹೋದ್ರು ಅನ್ಸುತ್ತೆ. ಮಾಡೋರು ಮನೇಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ? ಮಾಡೋರು ಆಡ್ತಾ ಇದ್ದಾರೆ. ಸ್ವಲ್ಪ ಏನು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಬಿಗ್ ಬಾಸ್ ಬಗ್ಗೆ ಏನು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇಲ್ಲ. ಓಕೆ, ಅದನ್ನ ಬಿಟ್ಟರೆ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಓಕೆ, ಫೈನಲ್ವರೆಗೂ ಯಾರು ಹೋಗ್ತಾರೆ? ಗಿಲ್ಲಿ, ರಘು. ಯಾಕೆ? ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ನ ಹೆಂಗಿರ್ಬೇಕು ಏನಂತ. ಆಮೇಲೆ ರಘುವಣ್ಣನೂ ಚೆನ್ನಾಗಿದ್ದಾರೆ. ಆಮೇಲೆ ಇವರು ಕಾವ್ಯನೂ ಹೋಗ್ತಾಳೆ. ಅಂದರೆ ಟಾಪ್ 3 ಇವರೆಲ್ಲರೂ ಇರ್ತಾರೆ. ಥ್ಯಾಂಕ್ ಯು ಸರ್.